ಸರ್ವವ್ಯಾಪ್ತ ಗುಣಾತೀತ ನಿರ್ವೀಗ್ರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಪರಾಭವನಾಮ ಸಂವತ್ಸರ 2026 ಯುಗಾದಿಯ ಭವಿಷ್ಯ ತುಲಾರಾಶಿಯವರಿಗೆ ಏನೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತೆ. ಈ ವರ್ಷ 2025ರಲ್ಲಿ ಬರ್ತಕ್ಕಂಥ ಯುಗಾದಿಯಿಂದ 26ರವರೆಗೂ ಏನೆಲ್ಲ ಸಂಕಷ್ಟಗಳನ್ನು ಪಟ್ಟಿದ್ದೀರಿ, ಗುರುವಿನ ಬಲವಿದ್ದರೂ ಸಹಿತ ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳು ಆಗಿರ್ತಕ್ಕಂಥದ್ದಿತ್ತ ಈ ಒಂದು ವರ್ಷ 2026 ತುಲಾ ರಾಶಿಯವರಿಗೆ ಖಂಡಿತವಾಗಿ ಇದೊಂದು ಸಾಧಿಸ್ತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬೀರುತ್ತಾ, ಶನಿ ಕೂತಿರ್ತಕ್ಕಂಥ ಸ್ಥಾನ ಯೋಗಾಧಿಪತಿ 6ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಶನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುತ್ತಾ, ಹಾಗೆ ನೋಡಿ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ ಉಚ್ಚರಾಶಿಯಲ್ಲಿ ವರ್ಷ ಆರಂಭದಲ್ಲಿದ್ದಾಗ ನಿಮಗೆ ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ತುಲಾರಾಶಿಯವರಿಗೆ ವರ್ಷದ ಭವಿಷ್ಯ ಉಜ್ವಲವಾಗ್ತಕ್ಕಂಥದ್ದಿದೆಯಾ? ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಪ್ರಯತ್ನದ ಮೇಲೆಗೆ ಸಿಗುತ್ತಾ? ಒಂದು ರಾಜಕೀಯವಾಗಿರ್ತಕ್ಕಂಥ ವಿಶೇಷ ಭವಿಷ್ಯ, ಸರ್ಕಾರಿ ಯೋಗದಲ್ಲಿ ನಿಮಗೆ ಲಾಭವಿದೆಯಾ? ಸರ್ಕಾರಿ ಕೆಲಸದಲ್ಲಿ ನಿಮಗೆ ಲಾಭವಿದೆಯಾ? ಎಲ್ಲ ವಿಚಾರ ಕೂಲಂಕುಷವಾಗಿ ವಿದ್ಯಾರ್ಥಿಗಳದ್ದು ಆರೋಗ್ಯ, ಈ ಒಂದು ವರ್ಷದಲ್ಲಿ ಸಂತಾನ ಫಲ ಹೇಗಿದೆ, ತುಲಾರಾಶಿಯವರಿಗೆ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಿ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ನಮ್ಮಲ್ಲಿ ಅನೇಕ ರೀತಿಯಿಂದ ಇರತಕ್ಕಂಥ ಕ್ರಿಸ್ಟಲ್ಸ್ಗಳು ಸಿಗುತ್ತೆ, ಹಾಗೆ ಅನೇಕ ರೀತಿಯಾದಂಥ ರತ್ನಗಳು ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಕರುಂಗುಲಿ ಮಾಲ, ಒರಿಜಿನಲ್ ಕರುಂಗುಲಿ ಮಾಲ ಜೊತೆಗೆ ಅನೇಕ ರೀತಿಯಾದಂಥ ರುದ್ರಾಕ್ಷಿ ಮಾಲೆಗಳು ನಮ್ಮಲ್ಲಿ ಲಭ್ಯವಿದೆ. ಖಂಡಿತವಾಗಿ ತಾವು ತಗೋಬೋದು. ಸ್ನೇಹಿತರೆ, 2026 ತುಲಾರಾಶಿಯ ವರ್ಷ ಭವಿಷ್ಯ, ಯುಗಾದಿಯ ಭವಿಷ್ಯ 26ರಿಂದ 27 ಹೀಗೆಲ್ಲ ಇರುತ್ತೆ. ಖಂಡಿತ ಒಂದು ವಿಚಾರ, ಒಂದು ಪಕ್ಷಿ ನೋಟ ನೋಡೋದಾದರೆ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು 6ರ ಸ್ಥಾನದಲ್ಲಿದೆ. ಈ ವರ್ಷ ನಿಮ್ಮ ಎಲ್ಲ ಪ್ರಾರಂಭಗಳು ಕೆಲಸದ ಮುಖೇನ, ಅಂದರೆ ಅರ್ಥಾತ್ ಯಾವಾಗಲೂ ಫ್ರೀ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ಏನು ಗುರು ಕೂಡ ಗಜಕೇಸರಿ ಯೋಗದ ಬಲದಿಂದಾಗಿ ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಮಹತ್ವವನ್ನು ನಾವು ನೋಡಿದಾಗ ರಾಶಿ ಅಧಿಪತಿ ಕೂಡ ಶುಕ್ರ ಉಚ್ಚ ರಾಶಿಯಲ್ಲಿ ಕೂತಿದ್ದಾನೆ, ಶನಿಯೊಟ್ಟಿಗೆ ಯೋಗಾಧಿಪತಿಯೊಟ್ಟಿಗೆ ಕೂತಿದ್ದಾನೆ. 4-5ರ ಅಧಿಪತಿ 6ರ ಸ್ಥಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ ನಿಮಗೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶ್ರದ್ಧೆ ಇರ್ತದೆ. ಜೊತೆಗೆ ನೀವು ಯಾವಾಗಲೂ ಕೂಡ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಇತ್ತೋ ಆ ಫ್ಲಕ್ಚುಯೇಟಿಂಗ್ ನಿಜವಾಗ್ಲೂ ದೂರ ಆಗುತ್ತೆ. ಸ್ಟ್ಯಾಗ್ನೆನ್ಸಿ ಸಿಗುತ್ತೆ. ಮೆಲಗಿ ಯಾವಾಗಲೂ ಕೂಡ ಅಧಿಕಾರ ಅಂದರೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇತ್ತು, ನನ್ನ ಅಧಿಕಾರ ಯಾವಾಗಲೂ ಬದಲಾವಣೆ ಆಗ್ತಿತ್ತು, ಜೊತೆಗೆ ಸ್ಟ್ಯಾಗ್ನೆನ್ಸಿ ಸಿಗ್ತಿರಲಿಲ್ಲ, ಪೊಟೆನ್ಷಿಯಾಲಿಟಿ ಇರಲಿಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಈ ಒಂದು 2000 ಯುಗಾದಿಯ ಭವಿಷ್ಯ, 26ರ ಭವಿಷ್ಯ ತುಲಾರಾಶಿಯವರಿಗೆ ಉಜ್ವಲ. ಸತ್ಯವಾಗಲೂ ಹೇಳ್ತಾ ಇದ್ದೇನೆ, ಇದು ಒಂದು ಗಜಕೇಸರಿಯ ಯೋಗದ ಬಲ. ಈ ಯೋಗದ ಬಲವಿದ್ದಾಗ ನೀವು ಏನು ಮಾಡಿದ್ರೂ ಕೂಡ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. 10ರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡ್ತಕ್ಕಂಥಿರುತ್ತೆ. 3ರ ಮತ್ತು 6ರ ಅಧಿಪತಿ ಈ 10ರ ಸ್ಥಾನದಲ್ಲಿದ್ದಾಗ ಇದು ಒಂದು ರೀತಿಯಾದಂಥ ಶುಭದ ಯೋಗ, ಹಂಸಯೋಗ, ಗಜಕೇಸರಿ ಯೋಗದ ಕಾಲ. ಯಾರು ತುಲಾರಾಶಿಯವರಿದ್ದಾರೋ ಈ ವರ್ಷ ಅವರ ಫ್ಲಕ್ಚುಯೇಟಿಂಗ್, ಅಂದರೆ ತುಂಬ ಗುರುಗಳೇ ಅಷ್ಟ ಕೆಲಸ ಮಾಡ್ತಿದ್ದೆ, ಅರ್ಧ ಕಟ್ಟಾಗ್ತಿತ್ತು, ಬಿಸ್ನೆಸ್ ಮಾಡ್ತಿದ್ದೆ, ಅರ್ಧ ಇತ್ತು, ಇವೆಲ್ಲ ಕೂಡ ನಾಶ ಆಗುತ್ತೆ. ದಾಂಪತ್ಯದಲ್ಲಿ ವಿರಸ ಇತ್ತು, ಇದು ಕೂಡ ಏನು ನಿಮ್ಮ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಖಂಡಿತವಾಗಿ ಒಂದೊಂದಾಗಿ ಹೋಗ್ತಾ ಹೋದಾಗ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಕೇವಲ ಬುದ್ಧಿಶಕ್ತಿಯನ್ನು ಆಧಾರದ ಮೇಲೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ವರ್ಷದಲ್ಲಿ 2026 ತುಲಾರಾಶಿಯವರಿಗೆ 2 ಮತ್ತು 7ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಒಂದು ರೀತಿಯಾಗಿ ಖಂಡಿತ ಕೇವಲ ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ, ಕೇವಲ ನಿಮ್ಮ ಆಕ್ಟಿವ್ನೆಸ್ ಮೇಲೆ ಈ ಒಂದು ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಈ ವರ್ಷದಲ್ಲಿ
ಪ್ರೀತಿಸಿ ಒರೆಸ್ತಕ್ಕಂಥ ಕಾಲಗಳು ಜಾಸ್ತಿ ಆಗುತ್ತೆ. ಯಾರು ಪ್ರೀತಿಸ್ತಿದ್ದಾರೋ ಅವ್ರಿಗೆ ನಿಮ್ಮ ಪ್ರೀತಿಯ ನಿವೇದನೆ ಹಾಗೆ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ರೈಟ್, 100% ರೈಟ್ ಆಗುತ್ತೆ ಕೂಡ. ಇದೊಂದು ವಿಚಾರ ತುಲಾರಾಶಿಯವರಿಗೆ ಶುಭವನ್ನು ತರುತ್ತೆ. ವ್ಯಾಪಾರದಲ್ಲಿ ಕೇವಲ ಇಂಟೆಲಿಜೆಂಟ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ತೃತೀಯಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿರ್ತಕ್ಕಂಥದ್ದು ಎಷ್ಟು ಪ್ರಯತ್ನವನ್ನು ಹಾಕ್ತಿರೋ ಅಷ್ಟು ಕೂಡ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಕೆಲಸದಲ್ಲಿ ಒಳ್ಳೆಯ ಸಂಬಳ, ಉತ್ಕೃಷ್ಟವಾಗಿರ್ತಕ್ಕಂಥ ಜಾಬ್, ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ತುಲಾರಾಶಿಯವರಿಗೆ ಬರ್ತದೆ. ಗುರುಗಳೇ, ಒಬ್ಬ ಜನಸಾಮಾನ್ಯ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ, 100% ಸಿಗುತ್ತೆ. ಒಂದು ಅಥಾರಿಟಿಯನ್ನು ಮೇಂಟೈನ್ ಮಾಡುತ್ತೆ. ಯಾರು ಸರ್ಕಾರಿ ಕೆಲಸದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದೀರೋ, ತುಲಾರಾಶಿಯವರಿದ್ದೀರೋ, ಅವ್ರಿಗೆ ಸರ್ಕಾರಿ ಕೆಲಸ ಖಚಿತ. ಗುರು ದಶ ಏನಾನ ನಡೀತಾ ಇದ್ದಲ್ಲಿ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಶನಿಯ ದಶ ಏನಾದರೂ ನಡೀತಾ ಇದ್ದರಲ್ಲಿ, ಗುರು ಅಥವಾ ಶನಿ ದಶ ಇದ್ದರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಯು ಆರ್ ಇನ್ ಸರ್ಕಾರಿ ಜಾಬ್ ಸಿಕ್ಕೇ ಸಿಗುತ್ತೆ. ಲಾಭದಲ್ಲಿ ಕೂತಿರ್ತಕ್ಕಂಥದ್ದು ಕೇತುವಿನ ಶಾಂತಿ ಒಂದು ಸಣ್ಣ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಅಂತ. ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರಿ ಉದ್ಯೋಗ ಹಾಗೆ ಸಂಬಳದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಬಳ, ನಿಮ್ಮ ಅಭಿಪ್ರಾಯ ಅಂದರೆ ಅಟ್ಲೀಸ್ಟ್ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಎಲ್ಲ ಕೇಪಬಿಲಿಟಿ ಸಿಗುತ್ತೆ. 4 ಮತ್ತು 5ರ ಅಧಿಪತಿ ವಿದ್ಯಾರ್ಥಿ ವರ್ಗದವ್ರಿಗೆ ಹೇಗಿರುತ್ತೆ? ವಿದ್ಯಾರ್ಥಿ ವರ್ಗದವ್ರಿಗೆ ನಾನು ಹೇಳ್ತಾ ಇದ್ದೇನೆ, ನೀವು ಮ್ಯಾಕ್ಸಿಮಮ್ ತುಲಾರಾಶಿ ವಿದ್ಯಾರ್ಥಿಗಳಾಗಿದ್ದರೆ ವಿಡಿಯೋ ಮಿಸ್ ಮಾಡಬೇಡಿ. ನೀವು ಎಷ್ಟು ಕಷ್ಟಪಟ್ಟು ಓದ್ತಿರೋ ಅಷ್ಟು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಇದೆ. ಹಂಗಂತ ಗುರುಗಳೇ ನಾನು ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಸಿಗಬೇಕಲ್ವಾ? ನಾಟ್ ಲೈಕ್ ದಟ್. ಎಲ್ಲರಿಗೂ ಒಂದೇ ಸಮಕ್ಕೆ ಆಗಲ್ಲ. ಹಾಗಾಗಿ ಈ ವರ್ಷ ಗುರು ಕೂಡ ಬದಲಾವಣೆಯನ್ನು ಜೂನಲ್ಲಿ ತಗೊಳ್ಳುತ್ತೆ. ಜೂನಲ್ಲಿ ಬದಲಾವಣೆ ತಾಂಡಿರ್ತಕ್ಕಂಥ ಗುರು ನವಮದ ದೃಷ್ಟಿ ಅಂತ ನೋಡಿದ್ವಿ. ಶನಿ ಮೇಲೆ ಬಿದ್ದಾಗ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಕ್ಕೇ ಸಿಗುತ್ತೆ. ತುಂಬ ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ. ಯಾರು ಈ ಒಂದು ತುಲಾರಾಶಿ ವಿದ್ಯಾರ್ಥಿಗಳಿದ್ದಾರೋ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಸಿಕ್ಕೇ ಸಿಗುತ್ತೆ. ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥದ್ದು ಕೂಡ ನಿಷ್ಕ್ರಿಯ ಆಗುತ್ತೆ. ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು 9ರ ಸ್ಥಾನದ ವೀಕ್ಷಣೆಯನ್ನು ಮಾಡುತ್ತೆ ಗುರು. ಈ 9ರ ಸ್ಥಾನದಲ್ಲಿ ವೀಕ್ಷಣೆ ಮಾಡಿದ್ರೆ ಮಕ್ಕಳು ಅಭಾಷಣ ಆಗ್ತಾ ಇರ್ತು, ಸರಿಯಾಗಿ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಸ್ತ್ರೀಯರಿಗೆ ಇದೊಂದು ಗುರುವಿನ ದೃಷ್ಟಿ, ವರದಾನ. ಅಥವಾ ನೀವೇನಾದರೂ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ನಾನು IVF ಮತ್ತೊಂದು ಮಾಡಿಸ್ಕೊಳ್ತಾ ಇದ್ದೇನೆ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ಇಟ್ ಇಸ್ ಅ ಬ್ಯೂಟಿಫುಲ್ ಟೈಮ್. ಖಂಡಿತ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಮೇಲಾಗಿ ಗುರು ದಶಮ ಸ್ಥಾನದಿಂದ 2ರ ಸ್ಥಾನವನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ. ಆ ವೀಕ್ಷಣೆ ಮಾಡಿದಾಗೆ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನ, ಹಣಕಾಸಿನ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ, ವ್ಯಾಪಾರದ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ, ಹಣ ಸ್ಟ್ಯಾಗ್ನೆನ್ಸಿ ಸಿಗ್ತಕ್ಕಂಥದ್ದು ಸಹಿತವಾಗಿರುತ್ತೆ. ನಿಗೂಢವಾಗಿ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿತ್ತು, ಗಲಾಟೆಗಳಾಗ್ತಿತ್ತು ಅಂತಕ್ಕಂಥದ್ದು ನಿಷ್ಕ್ರಿಯೆ ಶತಸಿದ್ಧ. ಯಾರು ತುಲಾರಾಶಿಯಲ್ಲಿದ್ದೀರೋ ಮೇಲಾಗಿ ಅಲ್ಲಿಂದ ಕೂತಿರ್ತಕ್ಕಂಥ ಗುರು ಸಪ್ತಮ ಸ್ಥಾನ ದೃಷ್ಟಿಯನ್ನು ಬಿಟ್ಟಾಗ ಪಂಚಮಕ್ಕೆ ಬಿಡುತ್ತೆ. ಖಂಡಿತ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಯಾರು ತುಲಾರಾಶಿ ಇದ್ದೀರೋ ಖಂಡಿತವಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ, ಅಂದರೆ ಗುರುವಿನ ಅನುಗ್ರಹ, ಗುರುವಿನ ಬಲ, ಅಂದರೆ ಬಲವಿಲ್ಲದಿದ್ದರೂ ಗಜಕೇಸರಿ ಯೋಗದ ಮೂಲಕ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಇರೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದೊಂದು ಸುವರ್ಣ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಗುರು ದಶಮ ಸ್ಥಾನದಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ಇಲ್ಲಿ ಈ ಮಾರ್ಚ್ ಅಂದರೆ ಜೂನ್ವರೆಗೂ ಕೂಡ 9ರ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡ್ತಕ್ಕಂಥ ಗುರು ಕೂಡ ಅಲ್ಲಿ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಫ್ಲಕ್ಚುಯೇಟ್ ಮಾಡಿ ಒಳ್ಳೆಯದು ಕೂಡ ಕೊಡುತ್ತೆ. ಆದರೆ ಜೂನ್ ನಂತರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಶನಿಯ ಮೇಲೆ ದೃಷ್ಟಿ ಬಿದ್ದಾಗ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಶತ್ರುಬಾಧೆ, ಕೋರ್ಟ್ ಕಚೇರಿಯ ವಿಚಾರಗಳು 100% ನಿಮಗೆ ಶುಭವಾಗೋದು ಸತ್ಯ. ಅದರಲ್ಲಿ ವಿಶೇಷವಾಗಿ ದಶಾಭುಕ್ತಿಗಳಲ್ಲಿ ಗುರುವಿನ ಬಲ ಅಥವಾ ದಶಾಭುಕ್ತಿಗಳಲ್ಲಿ ಶನಿಯ ದಶ ಇವೆಲ್ಲ ನಡೀತಾ ಇರತಕ್ಕಂಥ ಸಂದರ್ಭ, ಅದ್ಭುತವಾಗಿರ್ತಕ್ಕಂಥ ವರ್ಷ ಭವಿಷ್ಯ ಆಹ್ಲಾದ ಆನಂದವನ್ನು ಅನುಭವಿಸೋಕ್ಕೆ ಸಿದ್ಧರಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ತುಲಾರಾಶಿಯವರು ಒಂದು ವಿಚಾರ ನಾನು ಜ್ಞಾಪಕದಲ್ಲಿ ನಿಮ್ಮ ತಲೆಯಲ್ಲಿರಬೇಕಿದು, ಯಾವಾಗಲೂ ಕೂಡ ಸೊಫೆಸ್ಟಿಕೇಟೆಡ್ ಕೆಲಸಗಳನ್ನೇ ಹುಡುಕೊಂತ ಕೂತ್ಕೋಬೇಡಿ. 6ರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ನನಗಿಷ್ಟು ಸಂಬಳ ಬರಬೇಕು, ನನಗೆ ಈ ಥರದ್ದೇ ಕೆಲಸ ಆಗಬೇಕು, ತುಂಬ ಸ್ಟ್ರೈನ್ ಆಗುತ್ತೆ ಆ ಕೆಲಸ. ದಿಸ್ ಈಸ್ ನಾಟ್ ಫೇರ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಖಂಡಿತ ಸ್ನೇಹಿತರೆ, ಯಾವ ಜಾತಕದವರು ಅಂದರೆ ತುಲಾರಾಶಿಯವರು 6ರ ಸ್ಥಾನ ಶುಕ್ರ ಆದಷ್ಟೊಂದು ಕೂಡ ನಿಮ್ಮ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸ ಹುಡುಕೊಂಡು ಕೂತ್ಕೊಂಡ್ರೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರೋದಿಲ್ಲ. ನೀವು ಅಟ್ಲೀಸ್ಟ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ನೀವು ಅಲ್ಲಿ ನಿಮ್ಮ ಪಾದಾರ್ಪಣೆಯನ್ನು ಮಾಡೋದ್ರಿಂದ, ಅಂದರೆ ಕೆಲಸದಲ್ಲಿ ಜಾಯ್ನ್ ಆಗೋದ್ರಿಂದ
ಅಟ್ಲೀಸ್ಟ್ ನಿಮಗೆ ಒಂದೊಂದೇ ಮೆಟ್ಲು ಹತ್ತ ಮ್ಯಾಕ್ಸಿಮಮ್ ಸಿಗುತ್ತೆ ಕೂಡ. ಇದು ಸತ್ಯ. ಈ ವರ್ಷ ಜರುಗ್ತಕ್ಕಂಥದ್ದು ಶತಸಿದ್ಧವಾಗುತ್ತೆ. ಬಟ್ ಹಿಂದಿನ ವರ್ಷದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಫ್ಲಕ್ಚುಯೇಟಿಂಗ್ ಎಲ್ಲ ದೂರ ಆಗಿ ಶುಭವಾಗೋದು ಶತಸಿದ್ಧ. ಯಾರು ತುಲಾರಾಶಿಯಲ್ಲಿದ್ದೀರೋ ಈ ವರ್ಷದಲ್ಲಿ ಖಂಡಿತ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ, ಸರ್ಕಾರಿ ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸತ್ಯ. ಮದುವೆ ವಿಚಾರದಲ್ಲೂ ಸಹಿತವಾಗಿ ಶುಭತ್ವ ಖಂಡಿತವಾಗಿದೆ. ಮದುವೆ ವಿಚಾರದಲ್ಲೂ ಕೂಡ ಈ ವರ್ಷ ಮದುವೆಗಳು ತುಲಾರಾಶಿಯವರಿಗೆ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದ್ದೇ ಇರತಕ್ಕಂಥದ್ದು. ಇನ್ನು ಕೂಡ ಬಿಸ್ನೆಸ್ಸಲ್ಲಿ ಕೂಡ ನಾವು ನೋಡೋದಾದರೆ ಬಿಸ್ನೆಸ್ಸಲ್ಲಿ ಕೇವಲ ಇಂಟೆಲಿಜೆಂಟ್ ಉಪಯೋಗಿಸಿ ಲಾಭವನ್ನು ಮಾಡ್ತೀರಾ. ಗುರು ದೃಷ್ಟಿ 2ರ ಸ್ಥಾನದಲ್ಲಿ ಬೀಳೋದ್ರಿಂದ ಖಂಡಿತ ಲಾಭದ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಮದುವೆ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸತ್ಯ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗೋದು ಶತಸಿದ್ಧವಾಗ್ತದೆ. ಜಸ್ಟ್ ಆ ಥರದ ವಿಚಾರಗಳಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಖಂಡಿತ ತುಲಾರಾಶಿಯವರು ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕತೆಯಲ್ಲಿ ಕೆಲವೊಂದು ಒಲವನ್ನು ತೋರಿಸ್ಕೊಳ್ಳಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಹೆಚ್ಚಾಗಿಟ್ಕೊಂಡಾಗ ಖಂಡಿತವಾಗಿ ಬುಧ ಒಟ್ಟಿಗೆ ರಾಹು ಇದ್ದಾನೆ ವರ್ಷ ಆರಂಭದಲ್ಲಿ ನಾವು ನೋಡಿದಾಗ ಬುದ್ಧಿಶಕ್ತಿ ಸಾತ್ವಿಕವಾಗಿಟ್ಕೊಂಡ್ರೆ ನಿಮಗೆ ಶುಭ. ಹೈಯರ್ ಎಜುಕೇಷನ್ಸ್ ಅಬ್ರಾಡ್ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಕೆಲವೊಂದು ಬಾರಿ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಸೂರ್ಯನ ಸ್ಥಾನವನ್ನು ವೀಕ್ಷಣೆ ಮಾಡಿದ್ರು ಕೂಡ ಸೂರ್ಯ ಕೂಡ ನಿಮಗೆ 11ರ ಅಧಿಪತಿ ಷಷ್ಠಭಾವದಲ್ಲಿದ್ದಾನೆ ನೋಡಿ. ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ಸರ್ಕಾರಿ ಯೋಗ ಖಂಡಿತವಾಗಿ ಸಿಗುತ್ತೆ. ಟ್ರೈ ಮಾಡಿ. ಸರಿಯಾಗಿ ಒಂದ್ಸತಿ ಜಾತಕವನ್ನು ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಸರ್ಕಾರಿ ಯೋಗ, ಕಾಂಪಿಟೇಟಿವ್, ನಾನು IAS, IPS, ಇವೆಲ್ಲ ಬರಿತಾ ಇದ್ದೀನಿ ಗುರುಗಳೇ, KS ಎಲ್ಲ ಬರಿತಾ ಇದ್ದೀನಿ. ಅಫ್ಕೋರ್ಸ್ ಒಂದು ಸಾರಿ ಜಾತಕವನ್ನು ನೋಡ್ಕೊಳ್ಳಿ. ಇನ್ನು ರಾಹು ಕೇತುಗಳ ಏನಾದರೂ ಸಮಸ್ಯೆಗಳನ್ನು ಕೊಡುತ್ತಾ? ರಾಹು ಕೇತುಗಳು ನೋಡಿ ಕೂತಿರ್ತಕ್ಕಂಥ ಸ್ಥಾನಮಾನ ಪಂಚಮ ಸ್ಥಾನ, 11ರ ಸ್ಥಾನ. ಕೇವಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ವರ್ಷಾಂತ್ಯದಲ್ಲಿ ಚತುರ್ಥ ಭಾವ ದಶಮ ಸ್ಥಾನಕ್ಕೆ ಹೋಗುತ್ತೆ. ಅಫ್ಕೋರ್ಸ್ ಅವಾಗಲೂ ಕೂಡ ಗುಡ್ ಆಗುತ್ತೆ. 100% ಗುಡ್ ಇರುತ್ತೆ. ತುಲಾರಾಶಿಯವರು ಚಿಂತೆಯನ್ನು ಮಾಡದಲೇ ನಿಮ್ಮ ಕೆಲಸದಲ್ಲಿ ಪ್ರವೃತ್ತತೆಯನ್ನು ತಳ್ಕೊಳ್ಳಿ. ನಿಜವಾಗ್ಲೂ ಅಬಂಡೆಂಟ್ ಆಗಿರ್ತಕ್ಕಂಥ ವರ್ಷ ಈ ತುಲಾರಾಶಿ. 2026 ಯುಗಾದಿಯಿಂದ 27 ಯುಗಾದಿವರೆಗೂ ನಿಮ್ಮ ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಬಂದೇ ಬರುತ್ತೆ. ಸಾಧಿಸಿ ಒಳ್ಳೆಯ ದುಡ್ಡು ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿರ್ತೀರ. ಮುಂದೆ ಬರ್ತಕ್ಕಂಥ ಕಾಲ ಗುರುವಿನ ಜೀವಾದ ಚೆನ್ನಾಗಿರುತ್ತೆ. ಬಟ್ ಮುಂದೆ ಬರ್ತಕ್ಕಂಥ ಕಾಲಮಾನಗಳು ಸ್ವಲ್ಪ ವ್ಯತಿರಿಕ್ತ ಕೆಲವೊಂದು ವಿಚಾರದಲ್ಲಿ ನಾವು ನೋಡಬೇಕಾಗುತ್ತೆ. ಈ ವರ್ಷ ಪರಾಭವ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಸರಿಯಾದಂಥ ಮಾರ್ಗದರ್ಶನ ನಿಮ್ಮ ಜೀವನವನ್ನು ಸುಸ್ಥಿರವಾಗಿಡೋದ್ರಲ್ಲಿ ತುಲಾರಾಶಿಯವರಿಗೆ ಡೌಟೇ ಬೇಡ. ಏನು ಹಾಗೂ ಹೀಗೂ ಇರ್ತಕ್ಕಂಥದ್ದು ಅದು ಸ್ಟ್ಯಾಗ್ನೆನ್ಸಿಯಾಗಿ ನಿಲ್ಲುತ್ತೆ. ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಕೂಡ ಉಜ್ವಲವಾಗುತ್ತೆ. ಇನ್ನು ತುಲಾರಾಶಿ ರಾಜಕೀಯ ಭವಿಷ್ಯವನ್ನು ನೋಡಿದಾಗ ಒಂದು ಸ್ಥಾನ ಭದ್ರತೆಯಾಗಿರುತ್ತೆ. ಇದು ಸತ್ಯ. ಯಾವುದಾದ್ರೂ ಆಗಿರ್ಬೋದು, ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲ ಸಿಗುತ್ತೆ. ಸರ್ಕಾರಿ ಉದ್ಯೋಗದಲ್ಲೂ ಕೂಡ ನಿಮ್ಮ ಅಭಿವೃದ್ಧಿ ಬರುತ್ತೆ. ಇನ್ನು ಆರೋಗ್ಯದ ವಿಚಾರವೊಂದು ನಾನು ಹೇಳಬೇಕಾ, ಗುರು ಅಂದರೆ ನೋಡಿ, ಆರೋಗ್ಯದ ವಿಚಾರ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿಂದಾಗೆ ಬರುತ್ತೆ. ಕೇವಲ ತುಲಾರಾಶಿಯವರಿಗೆ ಮಂತ್ರ ಈ ಒಂದು ವರ್ಷ ದುರ್ಗಾ ಮಂತ್ರಗಳು. ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ದುಂ ದುರ್ಗಾಯೈ ನಮಃ. ಆಗಿಂದಾಗೆ ಸ್ವಲ್ಪ ರಾಯರ ಸನ್ನಿಧಾನ ಅಥವಾ ಗುರು ತತ್ವ ಇರ್ತಕ್ಕಂಥ ದೇವಸ್ಥಾನಗಳು, ಶಿರಡಿ ಬಾಬಾ, ದತ್ತಾತ್ರೇಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬನ್ನಿ. ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಲಭ್ಯ. ಇದು ಶತಸಿದ್ಧ. ಖಂಡಿತ ತಮಗೆಲ್ಲ ಆ ರಾಯರು ಅನುಗ್ರಹ ಮೇಲೆ ಇರಲಿ. ನಿಮ್ಮ ಯಾವ ಸಮಸ್ಯೆಗಳು ಇದ್ದರೂ ಕೂಡ ಅದು ಕರ್ಪೂರದ ಹಾಗೆ ಹುರಿದು ಹೋಗಲಿ, ಶುಭವನ್ನು ಕೊಡಲಿ, ಭಗವಂತನ ಹತ್ರ ಬೇಡ್ಕೊಳ್ತಾ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.